She is just eighth class pass. ಓಕೆ. She joined as an assistant. ಅವರು ಇವಾಗ she is working as a dental technician. ಸೊ ವಯಸ್ಸಿನ ಮಿತಿ ಏನಾದರೂ ಇದೆಯಾ ಅಂತ ಪ್ರಶ್ನೆ. ಆ ಸ್ಕಿಲ್ಸ್ ಅನ್ನೋದೇನು ಎಕ್ಸ್ಪೀರಿಯನ್ಸ್ಡ್ ಸ್ಕಿಲ್ಸ್ಡ್ ಹ್ಯಾಂಡ್ ಏನಿದೆ ಅವ್ರನ್ನ ಜಾಸ್ತಿ ರೀಪ್ಲೇಸ್ಮೆಂಟ್ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಜನರಿಗೆ ಅಂಡರ್ ಕಾನ್ಫಿಡೆನ್ಸ್ ಇರುತ್ತೆ, ನನಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಹುಶಃ ಅವರು ತುಂಬ ಜಾಣ ಇರ್ಬೋದು, ನಮ್ಗೆ ಆಗ್ಲಿಕ್ಕಿಲ್ಲ ಅಂತ ಇರುತ್ತೆ. ಆ ಥರ ಏನೂ ಇಲ್ಲ. ಆ ಥರ ಮನಸ್ಸಲ್ಲಿದ್ರೆ ದಯವಿಟ್ಟು ತೆಗೆದುಬಿಡಿ. ಇದೇ ಜಾಬ್ ಅಂತ ಹೇಳ್ತಲ್ಲ, ಯಾವುದೇ ಜಾಬ್ ಆಗಲಿ. ಎಕನಾಮಿದು ಮೇಜರ್ ಸೆಕ್ಟರ್ಸಲ್ಲಿ ಒನ್ ಸೆಕ್ಟರ್ ಇಸ್ ಹೆಲ್ತ್ ಕೇರ್ ಸೆಕ್ಟರ್. ಜನ ಇರೋವರೆಗೂ ಹೆಲ್ತ್ ಕೇರ್ ಇಂಡಸ್ಟ್ರಿ ಈಸ್ ರಿಕ್ವೈರ್ಡ್. ಈಗ ನಾವು ಬರೀ ಬೆಂಗಳೂರಿನವ್ರಿಗೆ ಕೋರ್ಸ್ ಮಾಡ್ತೇವೆ ಅಂತ ದಯವಿಟ್ಟು ಅನ್ಕೋಬೇಡಿ. ನೀವು ಚಾಮರಾಜನಗರ ಇರ್ಬೋದು, ನೀವು ಗುಲ್ಬರ್ಗ ಇರ್ಬೋದು, ನೀವು ಬಳ್ಳಾರಿ ಇರ್ಬೋದು, ನೀವು ಕೊಳ್ಳೇಗಾಲ ಇರ್ಬೋದು, ನೀವು ಹುಬ್ಳಿ ಇರ್ಬೋದು, ಅಥವಾ ನೀವು ಟಿ ನರಸೀಪುರ ಇರ್ಬೋದು, ನೀವು ತೀರ್ಥಹಳ್ಳಿ ಇರ್ಬೋದು, ಯಾರೇ ಇದ್ದರೂ ದಯವಿಟ್ಟು ಬನ್ನಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ನಲ್ಲಿ ಇವತ್ತು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಬಂದಿರುವಂಥ ಡಾಕ್ಟರ್ ಯಾರು ಅಂದರೆ ಡಾಕ್ಟರ್ ಸುಜಯ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಡಾಕ್ಟರ್ ಸುಜಯ್ ನಮಸ್ಕಾರ, ವೆಲ್ಕಮ್ ಟು. ನಮಸ್ಕಾರ. ಡಾಕ್ಟರ್ ಸುಜಯ್ ಅವ್ರ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ಬನಶಂಕರಿಯ ಕತ್ರಿಗುಪ್ಪೆಯಲ್ಲಿ ಡಾಕ್ಟರ್ ಸುಜಯ್ಸ್ ಡೆಂಟಲ್ ಕೇರ್ ಅಂತ ಅವರ ಒಂದು ಕ್ಲಿನಿಕ್ ಇದೆ. ಸುಮಾರು 12 ಜನ ಡೆಂಟಿಸ್ಟ್ಗಳು ಅಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಸುಜಯ್ ಅವರು ಆ ಒಂದು ಹಾಸ್ಪಿಟಲ್ನ CEO, ಫೌಂಡರ್ ಮತ್ತು ಡೈರೆಕ್ಟರ್. ಹೌದು, ಕಳೆದ 17 ವರ್ಷಗಳಿಂದ ಅವರು ಕೆಲಸ ಮಾಡ್ತಾರೆ. ಸಾವಿರಾರು ಜನ ಪೇಷಂಟ್ಸ್ಗೆ ಟ್ರೀಟ್ ಮಾಡಿದ್ದಾರೆ. ವಿಶೇಷವಾಗಿ ಡೆಂಟಲ್ ಇಂಪ್ಲಾಂಟ್ ಅವರ ಒಂದು ಫೋರ್ಟೆ ಅಥವಾ ಅವರೊಂದು ಎಕ್ಸ್ಪರ್ಟೀಸ್ ಅಂತ ಹೇಳ್ಬೋದು. ಆದರೆ ಇವತ್ತು ನಾನು ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ಅವರೊಂದು ಹೊಸ ಅಕಾಡೆಮಿ ಶುರು ಮಾಡಿದ್ದಾರೆ. ಅದರ ಹೆಸರು ಡಾಕ್ಟರ್ ಸುಜಯ್ಸ್ ಡೆಂಟಲ್ ಅಕಾಡೆಮಿ ಅಂತ. ಅವರು ಅಲ್ಲಿ ಕೋರ್ಸ್ಗಳನ್ನ ಮಾಡ್ತಾಯಿದ್ದಾರೆ. ಈ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಡೆಂಟಲ್ ನರ್ಸ್ ಅಥವಾ ಡೆಂಟಲ್ ಅಸಿಸ್ಟೆಂಟ್ ಆಗಬೇಕು ಅಂತಂದರೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಈಗ ಇನ್ನೊಂದಷ್ಟು ಇನ್ಫಾರ್ಮೇಷನ್ನ ಆ ಕೋರ್ಸ್ ಬಗ್ಗೆ ಕೊಡ್ತಾ ಇದ್ದೀನಿ, ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಸುಜಯ್ಸ್ ಡೆಂಟಲ್ ಅಕಾಡೆಮಿನಲ್ಲಿ ಈ ಒಂದು ಕೋರ್ಸ್ ಹೆಸರು ಡೆಂಟಲ್ ನರ್ಸಿಂಗ್ ಸರ್ಟಿಫಿಕೇಷನ್ ಕೋರ್ಸ್ ಅಂತ 3 ತಿಂಗಳ ಕೋರ್ಸ್. ಇದರ ಜೊತೆಗೆ ಅವರು ಅಪ್ಸ್ಕಿಲ್ಲಿಂಗ್ ಅಂದರೆ ಡೆಂಟಿಸ್ಟ್ರಿ ಆಗಿದೆ ಅಥವಾ BDS ಆಗಿದೆ, ಡಾಕ್ಟರ್ ಕೆಲಸ ಮಾಡ್ತಾಯಿದ್ದಾರೆ, ಅಂಥವ್ರಿಗೂ ಕೂಡ ಅವರು ಅಪ್ಸ್ಕಿಲ್ಲಿಂಗ್ ಕೋರ್ಸ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೋಡ್ಬೋದು. ಬಟ್ ಡಾಕ್ಟ್ರೇ, ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಇದು ವಯಸ್ಸಿನ ಮಿತಿ ಏನಾದರೂ ಇದೆಯಾ? ಈಗ ತುಂಬ ಜನ ಹೆಣ್ಮಕ್ಳು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ. ಓಕೆ, ಕೆಲವರು 30, 35, 40 ಈ ಥರ ವಯಸ್ಸು. ಈಗ ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ಸಲ್ಲಿ ತುಂಬ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಸೊ ವಯಸ್ಸಿನ ಮಿತಿ ಏನಾದರೂ ಇದೆಯಾ ಅಂತ ಪ್ರಶ್ನೆ. ಸೊ ವಯಸ್ಸಿನ ಮಿತಿ ಆ ಥರ ಏನೂ ಇಲ್ಲ. ಎನಿಬಡಿ ಶುಡ್ ಬಿ ಏಬಲ್ ಟು ಆರ್ ಎಲಿಜಿಬಲ್, ಎನಿ ಏಜ್ ಗ್ರೂಪ್. ಅವರಿಗೆ ಬೇಸಿಕ್ಲಿ ಎನಿ ಹಾಸ್ಪಿಟಲಲ್ಲಿ ಕೇರಿಂಗ್ ನೇಚರ್ ಇರೋರು, ಪೇಷಂಟ್ಸ್ನ ಕೇರ್ ಮಾಡೋರು, ಆ ನೇಚರ್ ಇರೋರು, ಎನಿ ಏಜ್ ಗ್ರೂಪ್ ಅವ್ರು ಬಂದರೆ, ಹೆಂಗಸರು ಯಾರಾದರೂ, ಬೇಸಿಕ್ಲಿ ಅವ್ರಿಗೆ ನರ್ಸಿಂಗ್ ಕೇಪಬಿಲಿಟೀಸ್ ಇರಬೇಕು ಅನ್ನೋದಕ್ಕಿಂತ ನರ್ಸಿಂಗಲ್ಲಿ ಇಂಟ್ರೆಸ್ಟ್ ಇರಬೇಕು. ಓಕೆ, ಹೆಲ್ತ್ ಕೇರ್ ಇಂಡಸ್ಟ್ರಿನಲ್ಲಿ ಇಂಟ್ರೆಸ್ಟ್ ಇರಬೇಕು. ನಾನು ಇಲ್ಲೇನಾದರೂ ಮಾಡ್ತೀನಿ ಅಂತ ಒಂದು ಆಸೆ ಇರಬೇಕು. ಆ ದೃಷ್ಟಿಯಿಂದ ಆಮೇಲೆ ಜೊತೆಗೆ ನೀವು ಈಗ ಒಬ್ರು ಯಾರಾದರೂ ಬಂದರೆ ಅವ್ರನ್ನ ನೀವು ಕೋರ್ಸ್ಗೆ ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ನೀವೇನಾದರೂ ಟೆಸ್ಟ್ ಮಾಡ್ತೀರಾ? ಅಂದರೆ ಒಂದಷ್ಟು ಟೆಸ್ಟ್ ಏನಾದರೂ ಕೊಟ್ಟು ತೊಗೋತೀರಾ ಅಥವಾ ಯು ಜಸ್ಟ್ ಬೇಸಿಕ್ ಸ್ವಲ್ಪ ಅವ್ರಿಗೆ ಬೇಸಿಕ್ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಇದೆ. ಅವರಿಗೆ ಏನು ಬರೆಯೋಕ್ಕೆ ಬರುತ್ತೆ ಅಥವಾ ಏನು ಮಾಡ್ಬೋದು ಅವರು, ಅದರ ಪ್ರಕಾರ ಇವಾಗ ಡೆಂಟಲ್ ನರ್ಸಿಂಗಿಗೆ ಮೇಜರ್ ಎಲಿಜಿಬಿಲಿಟಿ ಇಸ್ ಓನ್ಲಿ ಅಬೌಟ್ ಮಿನಿಮಮ್ 10th ಅಂತ ಏನು ಯೋಚನೆ ಮಾಡಿದ್ದೀವಿ. ಆ 10th ಬರೆಯೋದಕ್ಕೆ ಓದೋದಕ್ಕೆ ಬರುತ್ತೆ ಅನ್ನೋದಿದ್ರೆ, ಬರೆಯೋದಕ್ಕೆ ಓದೋದಕ್ಕೆ ಒಂದು ಸ್ವಲ್ಪ ಕಮ್ಯುನಿಕೇಟ್ ಮಾಡೋದಕ್ಕೆ ಇದೆಲ್ಲ ಬರುತ್ತೆ ಅಂತಂದರೆ ಅವ್ರು ತೊಗೊಳ್ತಾರೆ ಅನ್ನೋದು ಅವ್ರಿಗೆ. ಈ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಇಲ್ಲಿ ಕೊಡಬೇಕು. ಏನಂದರೆ ನಾನು ಕಳೆದ ಎಪಿಸೋಡಲ್ಲಿ ಹೇಗಿದ್ದೆ, ನೀವು ಕೆಳಗಡೆ ಗೂಗಲ್ ಫಾರ್ಮ್ ಇರುತ್ತೆ ಅಥವಾ ಫೋನ್ ನಂಬರ್ ಇರುತ್ತೆ, ನೀವು ಅವ್ರ ಜೊತೆಗೆ ಮಾತಾಡಿ ಅಂತ ಹೇಳಿದ್ದೆ. ನೀವು ಡೈರೆಕ್ಟಾಗಿ ಬನಶಂಕರಿಯ ಕತ್ರಿಗುಪ್ಪೆಯಲ್ಲಿರುವಂಥ ಡಾಕ್ಟರ್ ಸುಜಯ್ಸ್ ಡೆಂಟಲ್ ಕೇರ್ ಈ ಒಂದು ಹಾಸ್ಪಿಟ್ಲಿಗೆ ನೇರವಾಗಿ ನೀವು ಹೋಗ್ಬೋದು. ವಾಕಿನ್ ಅಂತಂದರೆ ನಿಮ್ಮ ಪೇರೆಂಟ್ಸ್ ಕರ್ಕೊಂಡು ಅಥವಾ ನಿಮ್ಮ ಅಣ್ಣ ಅಕ್ಕ ಯಾರನ್ನಾದರೂ ಕರ್ಕೊಂಡು ನೀವು ಅಥವಾ ನೀವು ಒಬ್ಬರೇ ಆರಾಮಾಗಿ ಹೋಗಿ ಅಲ್ಲಿ ನಿಮಗೆ ರಿಸೆಪ್ಷನಲ್ಲಿ ನೀವು ವಿಚಾರಿಸಿದ್ರೆ ಅವ್ರು ನಿಮಗೆಲ್ಲ ಮಾಹಿತಿ ಕೊಡ್ತಾರೆ. ಸೊ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿರೋದು, ನಮಗೆ ಡೆಂಟಲ್ ಫ್ರೆಟರ್ನಿಟಿ ಬಗ್ಗೆ ಇರುವಂಥ ಗೌರವ, ಅದಕ್ಕೊಂದು ಕಾರಣ ಇದೆ. ಅದು ಏನಂದರೆ ಅವ್ರು ಎಮರ್ಜೆನ್ಸಿಗೆ ಆಗ್ತಾರೆ ಅಂಥೇಳಿ. ಯೂಶ್ವಲಿ ಬೇರೆ ಕೆಲಸಗಳು ಹೆಂಗೆ ಅಂದರೆ ನಮ್ದು ಈಗ ಸಂಜೆ 8 ಗಂಟೆ ಮುಗಿದ್ರೆ ನಾವು ನಾಳೆ ಬೆಳಗ್ಗೆ 10:30, 11 ಗಂಟೆ ಕೆಲಸ ಶುರು ಮಾಡ್ಕೋತೀವಿ. ಮತ್ತು ಮನೆಗೆ ಹೋದ್ಮೇಲೆ ನಮಗೆ ಎಮರ್ಜೆನ್ಸಿ ಕಾಲ್ ಅಂತ ಬರಲ್ಲ. ಬಟ್ ಡಾಕ್ಟರ್ಗಳಿಗೆ ಎನಿ ಟೈಮ್ ಎಮರ್ಜೆನ್ಸಿ ಕಾಲ್ ಬರ್ಬೋದು. ಬಟ್ ಡೆಂಟಿಸ್ಟ್ಗಳಿಗೆ ಎಮರ್ಜೆನ್ಸಿ ಕಾಲ್ ಬರ್ತಾ ಇಲ್ಲ, ಗೊತ್ತಿಲ್ಲ ನನಗೆ. ಯೂಶಲಿ ಸರ್ಜಿಕಲ್ ಫೀಲ್ಡಲ್ಲಿ ಇಲ್ಲದೆ ಇರೋರಿಗೆ
ದಟ್ ಈಸ್ ಒನ್ ಮೇಜರ್ ಅಡ್ವಾಂಟೇಜ್. ಈ ನಮ್ಮ ಹಾಸ್ಪಿಟಲ್ ಮೆಡಿಕಲ್ ಫ್ರೆಟರ್ನಿಟಿ ಮತ್ತು ಡೆಂಟಲ್ ಫ್ರೆಟರ್ನಿಟಿಗೆ ಡೆಂಟಲ್ ಫ್ರೆಟರ್ನಿಟಿ ಅಷ್ಟು ಎಮರ್ಜೆನ್ಸಿ ಏನೂ ಇರೋಲ್ಲ. ಸೊ ಗ್ಯಾರಂಟಿ ಸೇಮ್ ಬೇರೆ ಎಲ್ಲ ಏನು ಕೆಲಸ ಇರುತ್ತೆ ಅದೇ ರೀತಿ ಇವರು ಆಫ್ಟರ್ ಕ್ಲಿನಿಕ್ ಅವರ್ಸ್ ಯಾರಿಗೂ ಎಮರ್ಜೆನ್ಸಿ ಕಾಲ್ಸ್ ಏನು ಬರೋ ಚಾನ್ಸಸ್ ಅಂತೂ ಏನು ತುಂಬ ಕಡಿಮೆ ಇರುತ್ತೆ, ಇಲ್ವೇ ಇಲ್ಲ ಅಂತಾನು ಹೇಳ್ಬೋದು. ಹೌದು. ಬಟ್ ಅವರ್ಸ್ ಅಂದರೆ ಈಗ ಡ್ಯೂಟಿ ಅವರ್ಸ್ ಅಂತ ಇರುತ್ತಲ್ವಾ, ಸೊ ಅದು ಹೇಗಿರುತ್ತೆ? ಯೂಶಲಿ ಮೋಸ್ಟ್ ಆಫ್ ದ ಡೆಂಟಲ್ ಕ್ಲಿನಿಕ್ಸ್ ವರ್ಕ್ಸ್ ವಿತಿನ್ ಮಾರ್ನಿಂಗ್ ಇದರ್ 9 o'clock ಸ್ಟಾರ್ಟ್ ಮಾಡ್ತಾರೆ ಕೆಲವರು, ಅಥವಾ 10 o'clock ಸ್ಟಾರ್ಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ 8 ಅಥವಾ 8:30ವರೆಗೂ ಕೆಲಸ ಇರುತ್ತೆ. ಮಧ್ಯದಲ್ಲಿ ಯಾರು ತುಂಬ ಲೇಟ್ವರೆಗೂ ಕೆಲಸ ಮಾಡ್ತಾರೆ ಅವರಿಗೆ ಮಧ್ಯದಲ್ಲಿ ಲಂಚ್ ಅವರಲ್ಲಿ ತುಂಬ ಬ್ರೇಕ್ ಇರುತ್ತೆ. ಸೊ ಯೂಶಲಿ ಕ್ಲಿನಿಕ್ಸ್ ವಿಲ್ ವರ್ಕ್ ಮಾರ್ನಿಂಗ್ ಸೆಷನ್ ಮತ್ತು ಈವ್ನಿಂಗ್ ಸೆಷನ್, ಆ ರೀತಿ ಮಾಡ್ತಾರೆ. ಕೆಲವು ಹಾಸ್ಪಿಟಲ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಒನ್ ಸೆಷನಲ್ಲಿ ಮುಗಿಸ್ಕೊಂಡು ಜಲ್ದಿ ಕ್ಲೋಸ್ ಮಾಡಿ ಇದು ಮಾಡ್ತಾರೆ. ಸೊ ಆಫ್ಟರ್ ಅವರ್ಸ್ ಎಮರ್ಜೆನ್ಸಿ ಮತ್ತು ಅದೆಲ್ಲ ಲಾಂಗ್ ಅವರ್ಸ್ ಅದೆಲ್ಲ ಏನು ಆ ಥರ ಬರ್ಡನ್ ಎಲ್ಲ ಏನೂ ಇರಲ್ಲ ಇದರಲ್ಲಿ. ಸೊ ಇನ್ನು ಡಾಕ್ಟರ್ ಸುಜಾ, ನೀವೀಗ ನಿಮ್ಮ ಜೊತೆಗೆ ಸಾಕಷ್ಟು ಜನ ಅಸಿಸ್ಟೆಂಟ್ ಅಥವಾ ನರ್ಸಾಗಿ ಕೆಲಸ ಮಾಡ್ತಿರ್ತಾರೆ. ಓಕೆ, ಸೊ ಒಬ್ಬ ವ್ಯಕ್ತಿ ಬಂದರೆ ಆತನ ಕರಿಯರ್ ಹೇಗೆ ಗ್ರೋ ಆಗಬಹುದು, ಏನೆಲ್ಲ ಅಪಾರ್ಚುನಿಟಿಗಳನ್ನ ಆತ ತೊಗೋಬಹುದು ಅನ್ನೋದ್ರ ಬಗ್ಗೆ ಏನಾದರೂ ನಿಮ್ಮ ಕಣ್ಣೆದುರುಗಡೆ ಅಂದರೆ ನೀವು ನೋಡಿರೋಂಥದ್ದು ಏನಾದರೂ ಕೇಸ್ ಸ್ಟಡಿ ಎಕ್ಸಾಂಪಲ್ ಏನಾದರೂ ಇದೆಯಾ? ಹಾಂ, ನಮ್ಮ ಕ್ಲಿನಿಕಲ್ಲೇ ಒಂದು ಹುಡುಗಿ ಜಾಯ್ನ್ ಆಗಿದ್ದರು. ಅವರು ಲಾಸ್ಟ್ 8 yearsಯಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಶಿ ಇಸ್ ಜಸ್ಟ್ 8th class ಪಾಸ್. ಓಕೆ. ಶಿ ಜಾಯ್ನ್ಡ್ ಆಸ್ ಅನ್ ಅಸಿಸ್ಟೆಂಟ್. ಅವರು ಇವಾಗ ಶಿ ಈಸ್ ವರ್ಕಿಂಗ್ ಆ್ಯಸ್ ಅ ಡೆಂಟಲ್ ಟೆಕ್ನಿಷಿಯನ್. ಶಿ ಡಸ್ ಆಲ್ ದ ಕಂಪ್ಯೂಟ್ರಲ್ಲಿ ಡಿಸೈನ್ ಮಾಡಿ, ಅವರು ನಮ್ಮದು ಪ್ರಾಸೆಸಸ್ ಅಂತೆಲ್ಲ ಇರುತ್ತೆ, ಆ ಪ್ರಾಸೆಸಸ್ನೆಲ್ಲ ಡಿಸೈನ್ ಮಾಡಿ ಮಿಲ್ಲಿಂಗ್ ಮಾಡಿ ಶಿ ಈಸ್ ಗಾನ್ ಇನ್ ಟು ದಟ್ ಫೀಲ್ಡ್. ಸೊ ಗ್ಯಾರಂಟಿ ದಟ್ ಈಸ್ ಒನ್ ಆಫ್ ದ ಮೇಜರ್ ಕೇಸ್ ಸ್ಟಡಿ ಅಂತಲೇ ಹೇಳ್ಬೋದು, ವೇರ್ ದೇ ಕ್ಯಾನ್ ಅಪ್ಸ್ಕಿಲ್ ದೆಮ್ಸೆಲ್ಸ್ ಆಫ್ಟರ್. ದಿಸ್ ಇಸ್ ಜಸ್ಟ್ ಎಂಟ್ರಿ ಲೆವೆಲ್. ಆ ಥರ ಎಂಟ್ರಿ ಲೆವೆಲ್ ತಗೊಂಡು ಒಂದಷ್ಟು ಕೆಲಸ ಮಾಡಿದ್ರೆ ಡೆಂಟಲ್ದು ಟರ್ಮಿನಾಲಜೀಸು ಮತ್ತು ಡೆಂಟಲ್ ಎಂಟೈರ್ ಫೀಲ್ಡ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ದೆನ್ ದೇ ಕ್ಯಾನ್ ಅಪ್ಸ್ಕಿಲ್ ಆ್ಯಂಡ್ ಕೀಪ್ ಗ್ರೋಯಿಂಗ್ ಇನ್ ದಟ್ ಕರಿಯರ್. ಇದು ಡೆಂಟಲ್ ಟೆಕ್ನಿಷಿಯನ್ ಅಂದರೆ ಏನು ಆ್ಯಕ್ಚುಲಿ? ಡೆಂಟಲ್ ಟೆಕ್ನಿಷಿಯನ್ ಅಂತ ಹೇಳಿದ್ರೆ ಆ ಕ್ಯಾಪ್ ಮತ್ತು ಕ್ರೌನ್ಸ್ ಅದೆಲ್ಲ ಮಾಡ್ತಾರಲ್ಲ ಅದನ್ನು ಕಂಪ್ಯೂಟ್ರಲ್ಲಿ ಡಿಸೈನ್ ಮಾಡ್ತೀವಿ. ಇವಾಗ ಡೆಂಟಿಸ್ಟ್ರಿ ಹ್ಯಾಸ್ ಇವಾಲ್ವ್ಡ್ ಇನ್ ಟು ಡಿಜಿಟಲ್ ಡೆಂಟಿಸ್ಟ್ರಿ. ಮುಂಚೆ ಆದರೆ ಎಲ್ಲ ಮ್ಯಾನ್ಯುಯಲ್ ಆಗಿ ಮಾಡ್ತಾಯಿದ್ರು, ಇವಾಗ ಡಿಜಿಟಲಿ ಎಲ್ಲ ಕಂಪ್ಯೂಟ್ರಲ್ಲೆಲ್ಲ ಡಿಸೈನ್ ಮಾಡೋದು, ಮತ್ತು ಕ್ಯಾಮ್ ಟೆಕ್ನಾಲಜಿಲಿ ಆ ಕ್ರೌನ್ಸ್ ಎಲ್ಲ ಬಿಲ್ಡ್ ಆಗುತ್ತೆ. ಸೊ ಅದನ್ನು ದಟ್ ಗರ್ಲ್ ಈಸ್ ಡೂಯಿಂಗ್. ಸೊ ನೋಡಿ, ನಾನು ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ. ಅಂದರೆ ನಿರುದ್ಯೋಗಿ ಅಂತ ತಮ್ಮಗ ಅನ್ಕೊಳ್ಳೋರಿಗೆ ಅಥವಾ ಕೆಲಸ ಶುರು ಮಾಡೋಕ್ಕಿಂತ ಮುಂಚಿನ ಒಂದು ಮನಸ್ಥಿತಿ ಇರುತ್ತಲ್ಲ, ಅಂಥವ್ರಿಗೆ ಒಂದು ಸೀಕ್ರೆಟ್ ನಾನು ಹೇಳ್ತೀನಿ. ಡಾಕ್ಟರ್ ಸುಜಯ್ ಅವ್ರಿಗೆ ಗೊತ್ತಿರುತ್ತೆ. ನಮಗನ್ಸುತ್ತೆ ಇವರೆಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ, ಇದೆಲ್ಲ ನಂಗೆ ಆಗುತ್ತಾ ಅನ್ನೋದೊಂದು ಬರುತ್ತೆ. ಈಗ ಉದಾಹರಣೆಗೆ ನಂದು ಒಂದು ಕೇಸ್ ಸ್ಟಡಿ ಕೊಡ್ತೀನಿ. ನಾನು ETV ನ್ಯೂಸ್ ಜಾಯ್ನ್ ಆದಾಗ ನನಗೆ ಭಾಳಷ್ಟು ವಿಚಾರಗಳು ಗೊತ್ತಿರಲಿಲ್ಲ. ಆ್ಯಸ್ ಫಾರ್ ಜರ್ನಲಿಸಮ್ ಗೊತ್ತಿರಲಿಲ್ಲ, ನನಗೆ ನ್ಯೂಸ್ ಗೊತ್ತಿತ್ತು, ಬಟ್ ಆ ಸ್ಕಿಲ್ಗಳು ಗೊತ್ತಿರಲಿಲ್ಲ. ಸೊ ನಾನು ಹೋದಾಗ ಭಾಳ ಗಾಬರಿ ಆಗ್ತಿತ್ತು ನನಗೆ, ಹೆಂಗೆ ಇದನ್ನೆಲ್ಲ ಮಾಡೋದು, ನ್ಯೂಸ್ ಹೆಂಗೆ ಓದೋದು, ಸಂದರ್ಶನ ಹೆಂಗೆ ಮಾತಾಡೋದು ಅಂತ. ನಾನೊಬ್ಬ ವಾಯ್ಸರ್ ಆರ್ಟಿಸ್ಟ್ ಆಗಿ ಕಾಪಿ ಎಡಿಟರ್ ಆಗಿ ಜಾಯ್ನ್ ಆದೆ. ಆದಮೇಲೆ ನಾನು ನ್ಯೂಸ್ ಆ್ಯಂಕರ್ ಆದೆ ಸ್ವಲ್ಪ ದಿನ ಆದಮೇಲೆ. ಅಂದರೆ ಅಲ್ಲಿ ನೀವು ಆ ಒಂದು ಎಕೋಸಿಸ್ಟಮಲ್ಲಿ ನೀವು ಅರ್ಥ ಮಾಡ್ತಾ ಕೆಲಸ ಮಾಡ್ತಾ ನಿಮಗೆ ಅದು ಈಸಿಯಾಗಿ ಶುರು ಆಗುತ್ತೆ. ಇದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು, ನಾನು ಅದನ್ನು ಕಲಿಬೋದು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಹೀಗಾಗಿ ತುಂಬ ಜನರಿಗೆ ಅಂಡರ್ ಕಾನ್ಫಿಡೆನ್ಸ್ ಇರುತ್ತೆ. ನನಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಹುಶಃ ಅವ್ರು ತುಂಬ ಜಾಣ ಇರ್ಬೋದು, ನಮ್ಗೆ ಆಗ್ಲಿಕ್ಕಿಲ್ಲ ಅಂತ ಇರುತ್ತೆ. ಆ ಥರ ಏನೂ ಇಲ್ಲ. ಆ ಥರ ಮನಸ್ಸಲ್ಲಿದ್ದರೆ ದಯವಿಟ್ಟು ತೆಗೆದುಬಿಡಿ. ಇದೇ ಜಾಬ್ ಅಂತ ಹೇಳ್ತಲ್ಲ, ಯಾವುದೇ ಜಾಬ್ ಆಗಲಿ, ನೀವು ಅಲ್ಲಿ ಆ ಎಕೋಸಿಸ್ಟಮಲ್ಲಿ ಆ ಒಂದು ಎನ್ವಿರಾನ್ಮೆಂಟಲ್ಲಿ ಹೋಗಿ ನೀವು ಚಿಕ್ಕ ಕೆಲಸ ಮಾಡೋಕ್ಕೆ ಶುರು ಮಾಡಿ, ನೀವು 3 ತಿಂಗಳಲ್ಲಿ ಇನ್ನೊಂದು ಕೆಲಸ ಗೊತ್ತಾಗುತ್ತೆ, ಆಮೇಲೆ ಇನ್ನೊಂದು ಕೆಲಸ ಗೊತ್ತಾಗುತ್ತೆ. ಬೆಳೆಗೆ ತುಂಬ ದಾರಿ ಇರುತ್ತೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಭಯ ಇಟ್ಕೋಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಫೀಲ್ಡ್ ಬಗ್ಗೆನೂ ಭಯ ಇಟ್ಕೋಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡಿ. ಸಿಂಪಲ್. ಕರೆಕ್ಟ್. ಎಸ್, ಅವರಿಗೆ ಜೊತೆಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಕೆಲವರು ಫಿನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ಎಲ್ಲ ಥರದಿಂದ ಅವ್ರ ಎಂಟೈರ್ ಪರ್ಸ್ನಾಲಿಟಿ ವಿಲ್ ಬಿ
ವಿಲ್ ಗ್ರೋ ಆಸ್ ದೇ ಬಿಕಮ್ ಇಂಡಿವಿಜುವಲ್ ಪರ್ಸನ್. ಮುಂಚೆ ತುಂಬ ಭಯದಿಂದ ಎಲ್ಲ ಬಂದಿರ್ತಾರೆ, ಅವ್ರದ್ದು ವಾತಾವರಣ ಯಾವ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಇವಾಗ ಕೆಲವರು ಹಳ್ಳಿಯಿಂದ ಎಲ್ಲ ಬಂದಿರ್ತಾರೆ, ಅವರಿಗೆ ತುಂಬ ಭಯ ಇರುತ್ತೆ, ಹೇಗೆ ನಾವು ವೆದರ್ ಐ ಕ್ಯಾನ್ ಸಸ್ಟೈನ್ ಇನ್ ದ ಸಿಟಿ ಆರ್ ನಾಟ್, ಅದೆಲ್ಲ ಏನು ಇದಿರುತ್ತೆ. ಸೊ ಸಣ್ಣದಾಗಿ ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಮಾಡಿ ಅವ್ರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಎಲ್ಲ ಬಂದರೆ ಗ್ಯಾರಂಟಿ ದೇ ವಿಲ್ ಸಕ್ಸೀಡ್ ಇನ್ ದೇರ್ ಲೈಫ್. ಆ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಅಂದರೆ ದೇ ವಿಲ್ ಸಕ್ಸೀಡ್ ಇನ್ ದೇರ್ ಲೈಫ್. ಅದು ಭಾಳ ಒಳ್ಳೆ ಪಾಯಿಂಟ್, ನಾನು ಮಿಸ್ ಮಾಡ್ತಿದ್ದೆ, ನೀವು ಹೇಳಿದ್ದು ಒಳ್ಳೇದಾಯಿತು. ಈಗ ನಾವು ಬರೀ ಬೆಂಗಳೂರಿನವ್ರಿಗೆ ಕೋರ್ಸ್ ಮಾಡ್ತೇವೆ ಅಂತ ದಯವಿಟ್ಟು ಅನ್ಕೋಬೇಡಿ. ನೀವು ಚಾಮರಾಜನಗರ ಇರ್ಬೋದು, ನೀವು ಗುಲ್ಬರ್ಗ ಇರ್ಬೋದು, ನೀವು ಬಳ್ಳಾರಿ ಇರ್ಬೋದು, ನೀವು ಕೊಳ್ಳೇಗಾಲ ಇರ್ಬೋದು, ನೀವು ಹುಬ್ಬಳ್ಳಿ ಇರ್ಬೋದು, ಅಥವಾ ನೀವು ಟಿ ನರಸೀಪುರ ಇರ್ಬೋದು, ನೀವು ತೀರ್ಥಹಳ್ಳಿ ಇರ್ಬೋದು, ಯಾರೇ ಇದ್ದರೂ ದಯವಿಟ್ಟು ಬನ್ನಿ. ನೀವು ಮಾಡಬೇಕಾಗಿರೋದೇನು, 1 ತಿಂಗಳ ಮಟ್ಟಿಗೆ ನೀವು, ಅಥವಾ ಒಂದು 2 ತಿಂಗಳು 3 ತಿಂಗಳ ಮಟ್ಟಿಗೆ ನೀವು ಇಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಕರೆಕ್ಟಾ? ಅದ್ರ ಖರ್ಚನ್ನು ನೀವು ಬೇರ್ ಮಾಡಬೇಕು ಅಪಾರ್ಟ್ ಫ್ರಮ್ ದ ಫೀಸ್. ಸೊ ನೀವು 3-4 ತಿಂಗಳಲ್ಲಿ ನೀವು ಸೆಲ್ಫ್ ಸಫಿಷಿಯೆಂಟ್, ಅದು ಸೆಲ್ಫ್ ಡಿಪೆಂಡೆಂಟ್ ಆಗ್ತೀರಾ. ನೀವು ಇಲ್ಲೇನು ಹಾಕ್ತೀರಾ ಆ ದುಡ್ಡು ನಿಮಗೆ ವಾಪಸ್ ಬರೋಕ್ಕೆ ಶುರು ಆಗುತ್ತೆ. ಹೀಗಾಗಿ ನಿರುದ್ಯೋಗಿ ಯುವಕ ಯುವತಿಯರು ಈ ಕ್ಷೇತ್ರದಲ್ಲಿ ಆಸಕ್ತಿ ಇರೋರು ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ತೀನಿ. ಇನ್ನು ಲಾಂಗ್ ಟರ್ಮ್ ಹೆಲ್ತ್ ಕೇರ್ ಇಂಡಸ್ಟ್ರಿ ಅಂದರೆ ಗ್ರೋತ್ ನಾವು ಮಾತಾಡಿದ್ವಿ, ಬಟ್ ಓವರ್ ಆಲ್ ಪಿಕ್ಚರ್ ಹೇಗಿದೆ ಡಾಕ್ಟರ್ ಸುಜಯ್? ಅಂದರೆ ಈಗಿನ ನಮ್ಮ ಯಾಕೆ ಈ ಮಾತು ಕೇಳ್ತಾ ಇದ್ದೇನೆ ಅಂದರೆ, ನೀವು 2 ವಿಚಾರಗಳನ್ನ ನಾನು ಕೇಳ್ಬೇಕು ಅಂದ್ಕೊಂಡೆ. ಒಂದು, ಔಟ್ ಆಫ್ ಕಂಟ್ರಿ ಹೋಗಕ್ಕೆ ಸಾಧ್ಯತೆ ಇದೆ ಅಂತ ಕೂಡ ನೀವು ಹೇಳಿದ್ರಿ, ಅಂದರೆ ನೀವು ಬೇರೆ ದೇಶಕ್ಕೆ ಹೋಗಿ ಮಾಡುವಂಥದ್ದು. 2ನೇ ಪಾಯಿಂಟ್ ಏನನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಡೆಂಟಲ್ ಟೂರಿಸಮ್ ಅಂತ ಆಗಿ ಬೇರೆ ದೇಶಗಳಿಂದ ಪೇಷಂಟ್ಸ್ ಇಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ನಮ್ಮ ದೇಶಲ್ಲೂ ಅಪರ್ಚುನಿಟೀಸ್ ಇದೆ, ಹೊರ ದೇಶದಲ್ಲೂ ಇದೆ ಅಂತ ನನಗನ್ಸುತ್ತೆ. ಗ್ಯಾರಂಟಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಏನು ಕೊಡ್ಬೋದು ನೀವು? ಹೆಲ್ತ್ ಕೇರ್ ಇಂಡಸ್ಟ್ರಿ ಅನ್ನೋದೇ ಇವಾಗ ಇಫ್ ಯು ಸಿ ಮೇಜರ್ ಸೆಕ್ಟರ್ಸ್ ನಮ್ಮ ಎಕನಾಮಿದು ಮೇಜರ್ ಸೆಕ್ಟರ್ಸಲ್ಲಿ ಒನ್ ಸೆಕ್ಟರ್ ಇಸ್ ಹೆಲ್ತ್ ಕೇರ್ ಸೆಕ್ಟರ್. ಹೆಲ್ತ್ ಕೇರ್ ಜನ ಇರೋವರೆಗೂ ಹೆಲ್ತ್ ಕೇರ್ ಇಂಡಸ್ಟ್ರಿ ಈಸ್ ರಿಕ್ವೈರ್ಡ್. ಅವರಿಗೆ ಕಾಯಿಲೆಗಳಿದ್ದೇ ಇರುತ್ತೆ, ಅವರಿಗೆ ನೆಸೆಸಿಟಿ ಇದ್ದೇ ಇರುತ್ತೆ. ಸೊ ಹೆಲ್ತ್ ಕೇರ್ ಸೆಕ್ಟರ್ಸ್ನ ಆ್ಯಂಡ್ ಆಲ್ಸೋ ಇವಾಗ ಬೇರೆ ಸೆಕ್ಟರ್ಸ್ ಎಲ್ಲ ಇವಾಗ AI ಬಂತು, ಅದು ಬಂತು, ಆ ಸಾಫ್ಟ್ವೇರ್ ಬಂತು, ಎಲ್ಲ ಡಿಸ್ಟ್ರಪ್ಟ್ ಆಗೋಯ್ತು, ಜನಗಳಿಗೆ ಕೆಲಸ ಹೋಗ್ತಾ ಇದೆ, ಅದೆಲ್ಲ ಇಶ್ಯೂಸ್ ಇದ್ದೇ ಇರುತ್ತೆ. ಇಲ್ಲಿ ನಮ್ಮ ಸೆಕ್ಟರ್ನಲ್ಲಿ, ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಜನ ಇರೋವರೆಗೂ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ, ಕೇರ್ ಮಾಡೋದಕ್ಕೆ ಜನ ಬೇಕೇ ಬೇಕು. ನಮ್ಮನ್ನು ಈ AI ಅಥವಾ ಸಾಫ್ಟ್ವೇರ್ ಏನು ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಸ್ಕಿಲ್ಸ್ ಆರ್ ಇಂಪಾರ್ಟೆಂಟ್. ಈ ಹ್ಯಾಂಡ್ ಸ್ಕಿಲ್ಸ್ ನೀವು ಕೇಳಿರ್ತೀರ, ಹೊಸ ವೈದ್ಯನಿಗಿನ್ನ ಹಳೆ ರೋಗಿ ಉತ್ತಮ ಅಂತೇಳಿ. ಹಾಗೆ ನಮ್ಮ ಸೆಕ್ಟರ್ಸ್ನಲ್ಲಿ ಆ ಸ್ಕಿಲ್ಸ್ ಅನ್ನೋದೇನು, ಎಕ್ಸ್ಪೀರಿಯನ್ಸ್ಡ್ ಸ್ಕಿಲ್ಸ್ಡ್ ಹ್ಯಾಂಡ್ ಏನಿದೆ, ಅವ್ರನ್ನ ಜಾಸ್ತಿ ರೀಪ್ಲೇಸ್ಮೆಂಟ್ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಗ್ಯಾರಂಟಿ ಇಟ್ ಈಸ್ ಎವರ್ಗ್ರೀನ್ ಅಂತಲೇ ಹೇಳ್ಬೋದು. ರೋಬೋಟಿಕ್ ಸರ್ಜರಿ ಎಲ್ಲ ಬಂದ್ಬಿಟ್ಟಿದೆಯಲ್ಲ, ರೋಬೋಟ್ನ ಹ್ಯಾಂಡಲ್ ಮಾಡೋದಕ್ಕೆ ಡಾಕ್ಟರ್ಸ್ ಬೇಕೇ ಬೇಕು. ಸೊ ರೋಬೋಟ್ ಇದೆ, ಬಟ್ ಅದನ್ನು ಹ್ಯಾಂಡಲ್ ಮಾಡಬೇಕಲ್ವ. ಸೊ ಅದಕ್ಕೆ ಯಾರಾದರೂ ಬ್ರೈನ್ ಬೇಕೇ ಬೇಕು. ಸೊ ಯಾ, ಇಟ್ ಈಸ್ ಡಿಸ್ರಪ್ಟಿಂಗ್, ಬಟ್ ನಾಟ್ ಎಟ್ ದ ರೇಟ್ ಆಸ್ ಎನಿ ಅದರ್ ಸೆಕ್ಟರ್ಸ್. ಹಾಗೆ ಇನ್ನು ಬೇರೆ ದೇಶಕ್ಕೆ ಹೋಗೋದು ಅಪಾರ್ಚುನಿಟಿಗಳು. ಈಗ ನಾವು ನನಗೊಬ್ಬರು ಇಂಗ್ಲೆಂಡ್ನಲ್ಲಿ ಅಂದರೆ ಲಂಡನ್ನಲ್ಲಿ ಕೆಲಸ ಮಾಡ್ತಿರೋಂಥ ಒಬ್ಬರು ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದಿದ್ದರು. ಅವರು ಯಾವುದೋ ಒಂದು ತುಂಬ ನಮ್ಮ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಿಂದ ಬಂದಂಥವ್ರು, ತುಂಬ ಒಳ್ಳೆ ಲೈಫನ್ನು ಕಟ್ಕೊಂಡಿದ್ದಾರೆ ಅಲ್ಲಿ. ಕನ್ನಡ ಸಂಘಟನೆಗಳಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದಾರೆ. ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಅವರು. ಅವರೊಬ್ಬ ನರ್ಸ್ ಆಗಿ ಹೋದಂಥವ್ರು, ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆ ಥರ ಏನೋ ಇದ್ದಾರೆ ಅವರು. ತುಂಬ ಚೆನ್ನಾಗಿ ಲೈಫನ್ನು ಲೀಡ್ ಮಾಡ್ಕೊಂಡು ಅವ್ರ ವೈಫ್ನು ಕರ್ಕೊಂಡಿದ್ದಾರೆ. ಅವ್ರ ವೈಫ್ ಕೂಡ ಅದೇ ಇದರಲ್ಲಿದ್ದಾರೆ. ಸೊ ಹಾಗೆ ತುಂಬ ಅಪಾರ್ಚುನಿಟೀಸ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ದೇಶಗಳಲ್ಲಿ ಜಾಸ್ತಿ ಅಪಾರ್ಚುನಿಟೀಸ್ ಇದೆ ಅನಿಸುತ್ತೆ? ಎಲ್ಲ ದೇಶಗಳಲ್ಲಿ, ವೆಸ್ಟರ್ನ್ ಕಂಟ್ರೀಸ್ ಅಂತ ಹೇಳಿದ್ರೆ USA ತುಂಬ ಇದೆ, ಯುರೋಪ್ನಲ್ಲಿದೆ, ಈ ಕಡೆ ಜಪಾನ್, ಎಲ್ಲ ಗಲ್ಫ್ ಕಂಟ್ರೀಸು, ಎಲ್ಲ ದೇಶಗಳಲ್ಲಿ ಬೇಸಿಕ್ಲಿ ಎಲ್ಲೆಲ್ಲಿ ಇನ್ನು ಆ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ತುಂಬ ಬರ್ಡನ್ ಆಗ್ತಾ ಇದ್ದಾರೆ. ಯಾರಿಗೆ ಆ ಸಿಸ್ಟಮ್ಸ್ ಇನ್ನು ಇವಾಗ ಹೊರದೇಶದಲ್ಲಿ ಏಕೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಏನಕ್ಕೆ ಆಪರ್ಚುನಿಟೀಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಗ್ಯಾರಂಟಿ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಾರೆ. ಸೊ ಇಂಥ ಪೇಷಂಟಿಗೆ ಈ ಪ್ರೋಟೋಕಾಲಲ್ಲಿ ಇಂತಿಂಥ ಜನ ಇರಲೇಬೇಕು ಅಂತ ಹೇಳಿದ್ರೆ ಇಂಥ ಜನ ಇರಲೇಬೇಕು. ಡೆಂಟಲ್ ನರ್ಸ್ ಅಂತೂ ಗ್ಯಾರಂಟಿ ಬೇಕೇ ಬೇಕು.
ಎಲ್ಲ ಪ್ರೊಸೀಜರ್ಗೂ ಗ್ಯಾರಂಟಿ ನರ್ಸ್ ಬೇಕೇ ಬೇಕು. ಸೊ ಗ್ಯಾರಂಟಿ ಫಾಲೋ ಮಾಡೋದ್ರಿಂದ ಆಪರ್ಚುನಿಟೀಸ್ ಇನ್ನೂ ಜಾಸ್ತಿ ಇದೆ. ಇಲ್ಲಿ ಕೆಲವು ಸತಿ ನಮ್ಮ ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳಿದ್ರು ಹೇಗೋ ಹಂಗೆ ಮ್ಯಾನೇಜ್ ಮಾಡಿಬಿಡೋದು ಆ ಥರ ಎಲ್ಲ ಇರುತ್ತೆ. ಬಟ್ ಇಟ್ ಈಸ್ ರಿಕ್ವೈರ್ಡ್. ಯಾರು ಡೆಂಟಲ್ ನರ್ಸ್ಗಳು ಗ್ಯಾರಂಟಿ ನೆಸಿಟಿ ಇದ್ದೇ ಇದೆ. ಆಮೇಲೆ ಅವರ ಇನ್ಕಮ್ ಕೂಡ ತುಂಬ ಜಾಸ್ತಿ ಇದೆ. ವೆನ್ ಕಂಪೇರ್ ಟು ಎನಿ ಅದರ್ ಫೀಲ್ಡ್, ಇವಾಗ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ನಲ್ಲಿ ಪ್ರಾಬಬ್ಲಿ ಒಂದು 10,000 to 15,000 ಅಂತ ಹೇಳಿದ್ರೆ, ಇಲ್ಲಿ ಗ್ಯಾರಂಟಿ ಮೋರ್ ದೆನ್ ಬೇಸಿಕ್ಗೆ ಒಂದು 12,000 to 15,000 ಸ್ಟಾರ್ಟ್ ಮಾಡ್ತಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಆ್ಯಂಡ್ ಆಲ್ಸೋ ಡಿಗ್ನಿಫೈಡ್ ಆಫ್ಕೋರ್ಸ್. ಆಮೇಲೆ ಬೇರೆ ದೇಶಕ್ಕೆ ಅವರು ಏನಾದರೂ ಹೋದರೆ ಇನ್ನೂ ಜಾಸ್ತಿ ಅವ್ರಿಗೆ ಇನ್ನೂ ತುಂಬ ಮ್ಯಾನಿಫೋಲ್ಡ್ ಅಂದರೆ ನಿಮ್ಗೆ ಒಂದು 10 ಪಟ್ಟು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಪರ್ಚುನಿಟಿಗಳು ಇದ್ದೇ ಇದೆ. ಹೀಗಾಗಿ ಯಾರಿಗೆ ಆಸಕ್ತಿ ಇದೆ ಅವ್ರು ಕನ್ಸಿಡರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಕೊನೆಯದಾಗಿ ನಾನು ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ, ನೀವು 17 ವರ್ಷಗಳಿಂದ ಈ ಫೀಲ್ಡಲ್ಲಿದ್ದರೆ, ವೈ ಯು ಥಾಟ್ ಆಫ್ ಸ್ಟಾರ್ಟಿಂಗ್ ದಿಸ್ ಅಕಾಡೆಮಿ, ಡಾಕ್ಟರ್ ಸುಜಯ್? ಎಲ್ಲರಿಗೂ ಕ್ಯೂರಿಯಾಸಿಟಿ ಈಸ್ ವಾಟ್ ಮೇಕ್ಸ್ ದ ಪರ್ಸನ್ ಇನೋವೇಟ್ ಅಲ್ಲ. ಸೊ ಹಾಗೆ ಇಟ್ ಈಸ್ ದ ನೀಡ್ ಆಫ್ ದ ಆರ್ ಫಾರ್ ಅಸ್ ಆಸ್ ವೆಲ್. ಇವಾಗ ನಾವು 17 ವರ್ಷದಿಂದ ಇದ್ದೀವಿ. ಈವನ್ ವಿ ಆರ್ ಸಫರಿಂಗ್ ಫ್ರಮ್ ಅ ಟ್ರೈನ್ಡ್ ಡೆಂಟಲ್ ನರ್ಸ್. ಟ್ರೈನ್ಡ್ ಡೆಂಟಲ್ ನರ್ಸ್ ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಏನಾಗುತ್ತೆ, ನಮ್ಮ ಪ್ರೊಸೀಜರ್ಸ್ ಕರೆಕ್ಟಾಗಿ ಆರ್ಗನೈಸ್ಡಾಗಿ ಹೋಗೋಲ್ಲ. ಸೊ ಎಫಿಷಿಯನ್ಸಿ ವಿಲ್ ಡ್ರಾಪ್ ಡೌನ್, ಮತ್ತು ಕ್ವಾಲಿಟಿ ವಿಲ್ ರೆಡ್ಯೂಸ್. ಡಾಕ್ಟರ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಆ್ಯಂಡ್ ಎಸ್ಪೆಷಲಿ ಪೀಡಿಯಾಟ್ರಿಕ್ ಡೆಂಟಿಸ್ಟ್ರಿನಲ್ಲಿ ಇಫ್ ದೆರ್ ಇಸ್ ನೋ ಟ್ರೈನ್ಡ್ ಡೆಂಟಲ್ ಅಸಿಸ್ಟೆಂಟ್, ಡಾಕ್ಟರ್ಸ್ ಅಂತೂ ತುಂಬ ಕಷ್ಟ ಆಗುತ್ತೆ. ಎಸ್ಪೆಷಲಿ ಪೇಷಂಟ್ ನೋಡಬೇಕಾ ಇಲ್ಲ ಅಂತ ಹೇಳಿದ್ರೆ ಬಾಯಿ ಒಳಗೆ ಸಣ್ಣ ಪುಟಾಣಿ ಬಾಯಿ ಒಳಗಡೆ ಟ್ರೀಟ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಆ ರೀತಿ ಎಲ್ಲ ಇರೋವಾಗ ಇಟ್ ಈಸ್ ದ ನೀಡ್ ಆಫ್ ದ ಆರ್. ಇದೇ ನಮ್ಮ ರೀತಿ ಎಲ್ಲ ಡೆಂಟಿಸ್ಟು ಹೀಗೆ ಸಫರ್ ಮಾಡ್ತಾ ಇರ್ತಾರೆ. ಸೊ ಇಟ್ ಈಸ್ ಒನ್ ಆಪರ್ಚುನಿಟಿ ಫಾರ್ ಅಸ್. ಇವಾಗ ಇಷ್ಟು ವರ್ಷ ನಮ್ಮ ಫ್ರೆಟರ್ನಿಟಿ ಹಸ್ ಟೇಕನ್ ಕೇರ್ ಆಫ್ ಅಸ್. ಸೊ ಇಟ್ ಈಸ್ ಆಲ್ಸೋ ಅನ್ ಆಪರ್ಚುನಿಟಿ ಫಾರ್ ಅಸ್ ದ್ಯಾಟ್ ವಿ ವಿಲ್ ಗಿವ್ ಇಟ್ ಬ್ಯಾಕ್ ಟು ಅವರ್ ಕಮ್ಯುನಿಟಿ. ಸೊ ಅದರಿಂದ ವಿ ಥಾಟ್ ವಿ ವಿಲ್ ಟ್ರೈನ್ ದ ಡೆಂಟಲ್ ಅಸಿಸ್ಟೆಂಟ್ಸ್. ನಮಗೂ ಆಗುತ್ತೆ ಮತ್ತು ನಮ್ಮ ಫ್ರೆಟರ್ನಿಟಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವಿ ಆರ್ ಲುಕಿಂಗ್ ಎಟ್ ಸ್ಟಾರ್ಟಿಂಗ್ ದಿಸ್ ಕೋರ್ಸ್. ಸೊ ಹಾಗೆ ಸುಜಯ್ಸ್ ಡೆಂಟಲ್ ಕೇರ್ ಈ ಕ್ಲಿನಿಕ್ಕಿಂದ ಆಫರ್ ಮಾಡ್ತಿರುವಂಥ ಕೋರ್ಸ್ಗಳ ಬಗ್ಗೆ ಮಾತಾಡಿದೆ. ಇನ್ನು ಸುಜಯ್ಸ್ ಡೆಂಟಲ್ ಕೇರ್ ಅವರ ಬಗ್ಗೆನೇ, ಅಂದರೆ ಆ ಕ್ಲಿನಿಕ್ ಬಗ್ಗೆನೇ ಡಾಕ್ಟರ್ ಸುಜಯ್ ಅವರು ಸುಮಾರು ವಿಡಿಯೋಗಳನ್ನ ನಮ್ಮ ಸ್ಟುಡಿಯೋಗೋಸ್ಕರ ಮಾಡಿದ್ದಾರೆ. ಅದರ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ ನೀವು. 12 ಜನ ಡಾಕ್ಟರ್ಗಳ ತಂಡ ಅವ್ರ ಹಾಸ್ಪಿಟ್ಲಿದೆ, ಮತ್ತು ಅವರ ಮುಖ್ಯ ಒಂದು ಎಕ್ಸ್ಪರ್ಟೀಸ್ ಡೆಂಟಲ್ ಇಂಪ್ಲಾಂಟಿಂಗ್. ಡೆಂಟಲ್ ಇಂಪ್ಲಾಂಟಿಂಗ್ ಅಂತಂದರೆ ಮುಖ್ಯವಾಗಿ ಡೆಂಟಲ್ ಇಂಪ್ಲಾಂಟ್ಸ್ ಅಂದರೆ ಹೋಗಿರೋ ಹಲ್ಲನ್ನು ಇದು ಮಾಡುವಂಥದ್ದು, ರಿಪ್ಲೇಸ್ ಮಾಡುವಂಥದ್ದು. ಇನ್ನು ಆಲ್ಮೋಸ್ಟ್ ಕೊನೆ ಪ್ರಶ್ನೆ, ನಾನು ಈಗ ಕೆಲವೊಬ್ಬ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಅಥವಾ ಕೆಲವೊಂದು ಗಂಡಸರಿಗೂ ವಿದ್ಯಾರ್ಥಿಗಳಿಗೆ ಪಾರ್ಟ್ ಟೈಮ್ ಜಾಬ್ ಅವಶ್ಯಕತೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗಂಡ ಮತ್ತು ಮಕ್ಕಳೆಲ್ಲ ಹೊರಗಡೆ ಹೋದಾಗ ಬೆಳಗ್ಗೆ ಹೆಣ್ಮಕ್ಳು ಯೂಶ್ವಲಿ ಫ್ರೀ ಇರ್ತಾರೆ. ಅವ್ರು ಬೆಳಗ್ಗೆ ಒಂದು 9:30 10 ಗಂಟೆಯಿಂದ ಹಿಡ್ಕೊಂಡು ಮಧ್ಯಾಹ್ನ 1 ಗಂಟೆ 2 ಗಂಟೆವರೆಗೆ ಕೆಲಸ ಮಾಡಿ ಅವ್ರ ಮನೆಗೆ ಹೋಗ್ತಾರೆ. ಸೊ ಆ ಥರದ್ದೊಂದು ಸಾಧ್ಯತೆ ಅವ್ರಿಗೆ ಆಪರ್ಚುನಿಟಿ ಇದ್ದರೆ ಅವ್ರಿಗದು ಭಾಳ ಒಳ್ಳೆಯದು. ಯಾಕಂದ್ರೆ ಸಂಜೆ ಮಕ್ಕಳು ಎಲ್ಲ ಬಂದಾಗ ಅವರು ದೇ ವಿಲ್ ಬಿ ರಿಕ್ವೈರ್ಡ್ ಎಟ್ ಹೋಮ್ ಮೋಸ್ಟ್ ಆಫ್ ದಟ್. ಹೌದು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಪಾರ್ಟ್ ಟೈಮ್ ಜಾಬ್ ಬೇಕಾಗಿರುತ್ತೆ ಅಲ್ವಾ? ಹೌದು. ಸೊ ಪಾರ್ಟ್ ಟೈಮ್ ಜಾಬ್ ಯಾಕೆ ಬೇಕಾಗಿರುತ್ತೆ ಅಂದ್ರೆ ಹಣ ಗಳಿಸ್ಬೇಕಾಗಿರುತ್ತೆ ಅವರು. ಸೊ ಅವ್ರಿಗೆ ಒಂದು 4 hours 5 hours 6 hours ಏನಾದರೂ ಕೆಲಸ ಸಿಗುತ್ತಾ ಅನ್ನೋದು ಗ್ಯಾರಂಟಿ. ನಾನು ಆವಾಗಲೇ ಹೇಳಿದಾಗೆ ಮೋಸ್ಟ್ ಆಫ್ ದ ಡೆಂಟಲ್ ಕ್ಲಿನಿಕ್ಸ್ ವರ್ಕ್ಸ್ 2 sessions. ಒಂದು ಮಾರ್ನಿಂಗ್ ಸೆಷನ್ ವರ್ಕ್ ಮಾಡ್ತಾರೆ ಮತ್ತು ಈವ್ನಿಂಗ್ ಸೆಷನ್ ವರ್ಕ್ ಮಾಡ್ತಾರೆ. ಸೊ ಗ್ಯಾರಂಟಿ ಆಪರ್ಚುನಿಟಿ ಅಂತೂ ಇದ್ದೇ ಇದೆ. ಸೊ ಮಾರ್ನಿಂಗ್ ಸೆಷನ್ಗೆ ಒಂದು ಪಾರ್ಟ್ ಟೈಮ್ ಜಾಬ್ ಆಪರ್ಚುನಿಟಿ ಇದೆ, ಅಥವಾ ಈವ್ನಿಂಗ್ ಸೆಷನ್ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಕಾಲೇಜ್ಗೆ ಹೋಗ್ತಾರೆ ಮತ್ತು ಈವ್ನಿಂಗ್ ಕ್ಲಿನಿಕಲ್ಲಿ ಬಂದು ಕೆಲಸ ಮಾಡಿದ್ದು. ನಮ್ಮ ಕ್ಲಿನಿಕಲ್ಲೇ ಎಷ್ಟೊಂದು ಜನ ಆ ಥರ ವಿದ್ಯಾರ್ಥಿಗಳು, ಒಬ್ಬ ಹುಡುಗ ಬಂದು ಈಸ್ ಪ್ಲೇಸ್ಡ್ ಡ್ಯೂರಿಂಗ್ ಹಿಸ್ ಕೋರ್ಸ್, ಅವನು BCom ಮಾಡ್ತಾ ಇದ್ದ. ಆವಾಗ BCom ಮಾಡ್ತಾ ಸಂಜೆ ಬಂದು ಕೆಲಸ ಮಾಡ್ತಾ ಇವಾಗ ಹಿಸ್ ಪ್ಲೇಸ್ಡ್ ಇನ್ ಆಕ್ಸೆಂಚರ್. ಸೊ ಒಂದು ಒಳ್ಳೆ ಸ್ಟೆಪ್ಪಿಂಗ್ ಸ್ಟೋನ್ ಆಯಿತು ಹಾಗೆ. ಸೊ ಹಾಗೆ ಇನ್ನೊಬ್ಬ ಬಂದು CA ಓದ್ತಾ ಹಾಗೆ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಮಾಡಿಕೊಂಡು ಅದನ್ನು CAನೂ ಕಂಪ್ಲೀಟ್ ಮಾಡಿಕೊಂಡ ಅವನು. ಸೊ ತುಂಬ ಅಂದರೆ ತುಂಬ ನಮಗೂ ಒಂದು ಹೆಮ್ಮೆ
ನಾವು ಅವ್ರ ಜೀವನದಲ್ಲಿ ಒಂದು ಪಾರ್ಟ್ ನಾವು ಹೆಲ್ಪ್ ಮಾಡಿದ್ದೀವಿ ಅಂತ ಹೇಳಿ ಹಾಗೆ ಆಗುತ್ತೆ. ಇನ್ನೊಂದು ವಿಶೇಷವಾಗಿ ಈ ಅರಬ್ ಕಂಟ್ರೀಸ್ನಲ್ಲಿ ತುಂಬ ಅಂದರೆ ತುಂಬ ಆಪರ್ಚುನಿಟೀಸ್ ಬಂದಿದೆ ಸರ್. ಇವಾಗ ನಮ್ಮ ಇಂಡಿಯನ್ ಡಾಕ್ಟರ್ಸ್ ಕೂಡ ನಮಗೆ ಆಪರ್ಚುನಿಟೀಸ್ ಅಂದರೆ ಸ್ಟ್ರಿಕ್ಟಾಗಿ ಅಲ್ಲಿ ಹೋಗಿ ಜಸ್ಟ್ ಒಂದು ಎಕ್ಸಾಮ್ ಕೊಟ್ಟು ಈವನ್ ಡಾಕ್ಟರ್ಸ್ ಆರ್ ಆಲ್ಸೋ ಗೋಯಿಂಗ್ ಆ್ಯಂಡ್ ವರ್ಕಿಂಗ್ ಇನ್ ಅರಬ್ ಕಂಟ್ರೀಸ್. ಅದ್ರ ಜೊತೆಗೆ ಡೆಂಟಲ್ ಟೆಕ್ನಿಷಿಯನ್ಸು, ಡೆಂಟಲ್ ಅಸಿಸ್ಟೆಂಟ್ಸು ಎಲ್ಲರಿಗೂ ಆಪರ್ಚುನಿಟೀಸ್ ಡಬಲ್ ಫೋಲ್ಡ್ ಆಗಿದೆ. ಸೊ ಗ್ಯಾರಂಟಿ ಎಲ್ಲರಿಗೂ ಕರಿಯರ್ ಆಪರ್ಚುನಿಟೀಸ್ ಅಂತೂ ತುಂಬ ಇನ್ಕ್ರೀಸ್ ಆಗಿದೆ ಸರ್. ಎಸ್, ಹಾಗೆ ನಾನು ಒಬ್ಬ ಡಾಕ್ಟರ್ನ ಇತ್ತೀಚೆಗೆ ಇಂಟರ್ವ್ಯೂ ಮಾಡಿದಾಗ ನನಗೆ ಅವ್ರ ವಿಚಾರ ಹೇಳಿದರು. ಅಮೆರಿಕದಿಂದ ಬಂದಿದ್ರು ಅವರು. ಅಂದರೆ ಭಾಳಷ್ಟು ಕಂಟ್ರಿಗಳಲ್ಲಿ ಇಂಡಿಯನ್ ಡಾಕ್ಟರ್ಗಳ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ. ದೇ ಟ್ರಸ್ಟ್ ಇಂಡಿಯನ್ ಡಾಕ್ಟರ್ಸ್ ಓಕೆ ಅಂತ. ಅಂದರೆ ಬೇರೆಯವ್ರನ್ನ ಟ್ರಸ್ಟ್ ಮಾಡಲ್ಲ ಅಂತಲ್ಲ, ಬಟ್ ಇಂಡಿಯನ್ ಡಾಕ್ಟರ್ಸ್ ಬಗ್ಗೆ, ಇಂಡಿಯನ್ ಸ್ಟಾಫ್ ಬಗ್ಗೆ, ಇಂಡಿಯನ್ ಎಂಪ್ಲಾಯೀಸ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ತುಂಬ ದೇಶಗಳಲ್ಲಿ ಇದೆ ಅಂತ ಕೂಡ ಕೇಳಿದೆ ನಾನು. ಹೀಗಾಗಿ ಆ ಒಂದು ಗುಡ್ ವಿಲ್ ಇದೆಯಲ್ಲ, ಅದನ್ನು ನಾವು ಬಳಸ್ಕೊಳ್ಬೇಕು. ಎಸ್, ಸುಜೇಶ್ ಡೆಂಟಲ್ ಕೇರ್ ಬಗ್ಗೆ ನಾವು ಇಷ್ಟು ದಿನ ಮಾತಾಡಿದ್ವಿ. ಅವ್ರು ಹೇಗೆ ಕೇರ್ ಮಾಡ್ತಾರೆ, ಹೇಗೆ ಇಂಪ್ಲಾಂಟ್ ಮಾಡ್ತಾರೆ, ಏನು ಸಮಸ್ಯೆಗಳು ಬರ್ತವೆ, ಇದ್ರ ಬಗ್ಗೆ ನಾವು ಸುಮಾರು ವಿಡಿಯೋಗಳು ಮಾಡಿದ್ವಿ. ಬಟ್ ಈ ವಿಡಿಯೋದಲ್ಲಿ ನಾನು ಕೋರ್ಸ್ ಬಗ್ಗೆ ಮಾಡಿದ್ದೀನಿ. ಇದು ಸುಜೇಶ್ ಡೆಂಟಲ್ ಅಕಾಡೆಮಿ. ಸೊ ಅಕಾಡೆಮಿಯಿಂದ 2 ಕೋರ್ಸ್ಗಳಾಗ್ತಾ ಇದೆ. ಮುಖ್ಯವಾಗಿ ಒಂದು ಕೋರ್ಸ್ ಆಗ್ತಾ ಇರೋದು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಡೆಂಟಲ್ ನರ್ಸಿಂಗ್ ಅಥವಾ ಡೆಂಟಲ್ ಅಸಿಸ್ಟೆಂಟ್. ಸೊ ಆ ಕೋರ್ಸ್ ಫೆಬ್ರವರಿ ತಿಂಗಳಲ್ಲಿ ಶುರು ಆಗ್ತಾ ಇದೆ. ಸೊ ನೀವು ಈಗ ಜನವರಿ ನಾವು ಆಲ್ರೆಡಿ ಇರೋದ್ರಿಂದ ಅವರ ನಂಬರ್ ನಾನು ಕೊಟ್ಟಿದ್ದೀನಿ. ಅವ್ರ ನಂಬರ್ಗೆ ಫೋನ್ ಮಾಡಿ, ಒಂದು ಗೂಗಲ್ ಫಾರ್ಮ್ ಇದ್ದರೆ ಆ ಗೂಗಲ್ ಫಾರ್ಮನ್ನು ತುಂಬಿ, ಇಲ್ಲ ನೇರವಾಗಿ ಫೋನ್ ಮಾಡಿಕೊಂಡು ನೀವು ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ನಿಮಗೆ ರಿಸೆಪ್ಷನಲ್ಲಿ ವಿಚಾರಿಸಿದರೆ ನರ್ಸಿಂಗ್ ಕೋರ್ಸ್ಗೆ ಅಪ್ಲೈ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಸೊ ಅಷ್ಟು ಹೇಳ್ತಾ ನಾನು ಡಾಕ್ಟರ್ ಸುಜಯ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಡಾಕ್ಟರ್ ಸುಜಯ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಮತ್ತು ಈ ಇನಿಷಿಯೇಟಿವ್ ತೊಗೊಂಡಿರೋದು ಭಾಳ ಒಳ್ಳೆಯದು. ಯಾಕೆಂದರೆ ವಾಪಸ್ ಕೊಡುವಂಥದ್ದು ನೀವು ಹೇಳಿದ ಹಾಗೆ ತುಂಬ ಇಂಪಾರ್ಟೆಂಟು. ನಮ್ಮ ಎಲ್ಲ ನೋಡುಗರ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಹೊಸ ವರ್ಷ ಶುಭಾಶಯಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 2 ಎಪಿಸೋಡ್ಗೆ ಮಾಡಿದ್ದೀವಿ. ಡೆಂಟಲ್ ನರ್ಸ್ ಬಗ್ಗೆ ಅಥವಾ ಡೆಂಟಲ್ ಅಸಿಸ್ಟೆಂಟ್ ಬಗ್ಗೆ. ಜಾಬ್ ಇಲ್ಲ ಅಂದ್ಕೊಳ್ಳೋರು ಅಥವಾ ಇರೋ ಜಾಬ್ ಸರಿ ಇಲ್ಲ, ಒಳ್ಳೆ ಜಾಬ್ಗೆ ಹೋಗ್ಬೇಕು ಅಂದ್ಕೊಳ್ಳೋರು, ಒಂದು ರೆಸ್ಪೆಕ್ಟಬಲ್ ಆಗಿರುವಂಥ, ಡಿಗ್ನಿಫೈಡ್ ಆಗಿರುವಂಥ, ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಇರುವಂಥ, ಕರಿಯರ್ ಗ್ರೋತ್ಗೆ ತುಂಬ ಅಪಾರ್ಚುನಿಟಿ ಇರುವಂಥ, ಬೇರೆ ದೇಶಗಳಲ್ಲೂ ಕೂಡ ಅವಕಾಶಗಳನ್ನ ಕೊಡುವಂಥ ಒಂದು ಜಾಬ್ ಅಪಾರ್ಚುನಿಟಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಅದನ್ನು ಮಾಡ್ತಾ ಇರೋದು ಸುಜೇಶ್ ಡೆಂಟಲ್ ಅಕಾಡೆಮಿ. ಸೊ ಹೋಗಿ ನಿಮ್ಮ ಬಯೋಡಾಟಾದ ರೆಸ್ಯೂಮೆ ತೆಗೆದುಕೊಂಡು ಹೋಗಿ ಮತ್ತು ಆ ಕೋರ್ಸನ್ನು ಮಾಡಿ ಆಸಕ್ತರಿದ್ದವರು ಮತ್ತು ಈ ಒಂದು ವೈದ್ಯಕೀಯ ರಂಗದಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸಿ. ಇದು ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತು, ನಾವು ವೈದ್ಯವ ನಾರಾಯಣ ಹರಿ ಅಂತ ಕರಿತೀವಿ. ನಮಗೆಲ್ಲರೂ ಕೂಡ ಅಂತಂದರೆ ಆ ಕ್ಷೇತ್ರದಲ್ಲಿ ಎಲ್ಲರಿಗೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಹೀಗಾಗಿ ಆಸಕ್ತರದ್ದು ದಯವಿಟ್ಟು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಮತ್ತು ಜಾಬನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.